ಕಾಳಸಂತೆಯಲ್ಲಿ ರಸಗೊಬ್ಬರ ಮಾರಾಟ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಕೆಪಿಆರ್ಎಸ್ ಆಗ್ರಹ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಕಲಬುರಗಿ ಜಿಲ್ಲೆಯಲ್ಲಿ ಸರಾಸರಿ ಅಂದಾಜು 5,27,400 ಜನ ರೈತರಿದ್ದಾರೆ. ಅಂದಾಜು 10,98,900 ಹೆಕ್ಟೇರ್ ಕೃಷಿ ಭೂಮಿ ಇದೆ. ಈ ಬಾರು ಮುಂಗಾರು ಉತ್ತಮವಾಗಿದ್ದು, ಇದರ ದುರ್ಬಳಕೆಯನ್ನ ಮಾಡಿಕೊಂಡ ವ್ಯಾಪಾರಿಗಳು ರಸಗೊಬ್ಬರ ಮತ್ತು ಬಿತ್ತನೆ ಬೀಜವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಇಂತಹ ವ್ಯಾಪಾರಿಗಳನ್ನ ಪತ್ತೆ ಹಚ್ಚಿ ಇವರ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲಿಸಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹಿಸುತ್ತದೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಗುಲ್ಬರ್ಗ ಜಿಲ್ಲೆಯಲ್ಲಿ ಮಳೆ ಜೋರಾಗಿ ಬಂದಿರೋದ್ರಿಂದ ಮುಂಗಾರು ಬಿತ್ತನೆಯನ್ನು ಪ್ರಾರಂಭ ಆಗಿದೆ. ಈ ವರ್ಷ ರೈತರು ರೊಕ್ಕದ ಮಾಲು, ತೊಗರಿ, ಉದ್ದು, ಹೆಸರು, ಸೋಯಾ ಮತ್ತು ಹತ್ತಿ ಬಿತ್ತನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿರೋ ರೈತರಿಗೆ ಬೇಕಾಗುವಷ್ಟು ಸಾಕಾಗುವಷ್ಟು ಯಾವುದೇ ಕಾರಣಕ್ಕೂ DAP ಗೊಬ್ಬರನ ಸಿಗ್ತಾ ಇಲ್ಲ. DAP ಗೊಬ್ಬರ ಅಭಾವಕೃತಕ ಸೃಷ್ಟಿ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈಗಾಗಲೇ ರೇಣುಸಿದ್ದಪ್ಪ ಅವರು, ಕೊಟ್ಟಪ್ಪ ಪೂಜಾರಿ, ಅಲ್ಲಿ ಸುಮಾರು ದಿನ TAPC MS ಎದುರುಗಡೆ, ಇವತ್ತು VSS ಸೊಸೈಟಿ ಎದುರುಗಡೆ ಪಾಳಿ ನಿಂತರೂ ಕೂಡ ಗೊಬ್ಬರ ಸಿಗಲ್ಲ. ನಾವು ಕೇಳಕ್ಕೆ ಬಯಸ್ತೀವಿ, ರೈತರಿಗೆ ಸಾಕಾಗುವಷ್ಟು DAP ಗೊಬ್ಬರನ ಕೊಡಬೇಕು. ಕಾಳಸಂತೆಯಲ್ಲಿ 1,350 ರೂಪಾಯಿ ಇರ್ತಕ್ಕಂಥ ರೇಟ್ ಗೊಬ್ಬರನ, 1,400 ರೂಪಾಯಿ ಇರ್ತಕ್ಕಂಥ ರೇಟ್ ಗೊಬ್ಬರನ ಇವತ್ತು 1,700 ರೂಪಾಯಿಗೆ, 1,600 ರೂಪಾಯಿಗೆ, 1,650 ರೂಪಾಯಿಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡಿ ರೈತರಿಗೆ ಮೋಸ ಮಾಡ್ತಕ್ಕಂಥ ನೀತಿ ಏನಿದೆ. ಕಾಳಸಂತೆಯಲ್ಲಿ ರೈತರಿಗೆ ಮೋಸ ಮಾಡ್ತಕ್ಕಂಥ ಗೊಬ್ಬರ ಯಾರು ವ್ಯಾಪಾರ ಮಾಡಿದ್ರು ಅವ್ರನ್ನ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಹಾಕಬೇಕು, ರೈತರಿಗೆ ನ್ಯಾಯ ಕೊಡಿಸ್ಬೇಕು. ಮತ್ತು ರೈತರಿಗೆ ಬಿತ್ತನೆಗೆ ಸಂಬಂಧಪಟ್ಟಂತೆ ಸಾಕಾಗುವಷ್ಟು ಗೊಬ್ಬರ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಬೀಜ ಮತ್ತು ಗೊಬ್ಬರದ ರೇಟನ್ನು ಜಾಸ್ತಿ ಮಾಡಿ ರೈತರಿಗೆ ಹೊರೆ ಮಾಡಿರ್ತಕ್ಕಂಥ ಬೀಜ ಗೊಬ್ಬರದ ರೇಟನ್ನು ಕಮ್ಮಿ ಮಾಡಬೇಕು, ಕಡಿಮೆ ಇಳಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೀವಿ.